ಯಾವ ರಿಮಾಂಡ್ ಅರ್ಜಿಯಲ್ಲೂ ಕೂಡ ಸಾಕ್ಷಿಗಳ ಉಲ್ಲೇಖ ಇಲ್ಲ. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಪೊಲೀಸರು ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ, ಕೋರ್ಟ್ನಲ್ಲಿ ಎದುರಾಗುತ್ತಿರುವ ಪ್ರಶ್ನೆಗಳು ಇವೆಲ್ಲವೂ. ಇದುವರೆಗೂ 7 ರಿಮಾಂಡ್ ಅರ್ಜಿಗಳನ್ನು ಹಾಕಿದ್ದಾರೆ. 7 ರಿಮಾಂಡ್ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಯಾವುದರಲ್ಲೂ ಕೂಡ ಸಾಕ್ಷಿಗಳ ಉಲ್ಲೇಖವನ್ನೇ ಮಾಡಿಲ್ಲ. ನೋಡಿ, ಇಲ್ಲಿ ಸಾಕ್ಷಿಗಳ ಹೇಳಿಕೆಗಳನ್ನು ಪಡೆಯಲಾಗಿದೆ. 164 ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಳ್ಳಲಾಗಿದೆ. ಟೆಕ್ನಿಕಲಿ ಅದೊಂದು ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ದೋಷಾರೋಪ ಪಟ್ಟಿಯಲ್ಲಿ ಅದನ್ನು ಸೇರಿಸಿದ್ದಾರೆ. ಆದರೆ ರಿಮಾಂಡ್ ಅಪ್ಲಿಕೇಶನ್ ಹಾಕುವಾಗ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಈ ಸಾಕ್ಷಿಗಳನ್ನು ಯಾಕೆ ಉಲ್ಲೇಖ ಮಾಡಿಲ್ಲ ಎನ್ನುವ ಪ್ರಶ್ನೆ ದರ್ಶನ್ ಪರವಾದಂಥ ವಕೀಲ CV ನಾಗೇಶ್ ಎತ್ತಿದ್ದಾರೆ. ಸಾಕ್ಷಿಗಳ ಉಲ್ಲೇಖವೇ ಇಲ್ಲ. ಸಾಕ್ಷಿಗಳ ಹೇಳಿಕೆಗಳು ಈ ರೀತಿ ಇದೆ. ಒಂದು ಕಡೆ ಉಲ್ಲೇಖ ಮಾಡಿಲ್ಲ, ಇನ್ನೊಂದು ಕಡೆ ಅವರ ಹೇಳಿಕೆಗಳಲ್ಲಿ ಏನೂ ಇಲ್ಲ, ಯಾವ ತಿರುಳೂ ಇಲ್ಲ. ಕಂಪ್ಲೀಟ್ ವಿಷಯವೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಕೋರ್ಟ್ ಪರಿಗಣಿಸಬೇಕು. ಮಾಡಿರುವಂಥ ಎಡವಟ್ಟುಗಳ ಆಧಾರದಲ್ಲಿ ಹೇಗೆ ಸರಿ ಹೊಂದಿಸಬಹುದು ಅನ್ನೋದನ್ನು ನೋಡ್ತಾ ಇದ್ದಾರೆ. ಸೊ ಇಲ್ಲಿ ದರ್ಶನ್ ಒಂದು ಕಡೆ ಮಧ್ಯಂತರ ಜಾಮೀನಿನ ಟೆನ್ಷನ್ನಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಮತ್ತೊಂದು ಕಡೆ ದರ್ಶನ್ಗೆ ರೆಗ್ಯುಲರ್ ಬೇಲನ್ನು ಪಡೆಯುವ ನಿಟ್ಟಿನಲ್ಲಿ, ರೆಗ್ಯುಲರ್ ಜಾಮೀನನ್ನು ಪಡೆಯುವ ನಿಟ್ಟಿನಲ್ಲಿ ಒಂದು ಕಾನೂನು ಹೋರಾಟವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಜಯವಾಗುತ್ತಾ ಇಲ್ವಾ, ಅಗೇನ್ ಮತ್ತೆ ಜೈಲು ವಾಸವೇ ಮುಂದುವರಿಯುತ್ತಾ, ಈ ಕುತೂಹಲ ಇದ್ದೇ ಇದೆ. ಪರಪ್ಪನ ಅಗ್ರಹಾರ, ಆನಂತರದಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹ, ಸೆರೆವಾಸ ಅನುಭವಿಸಿರುವಂಥ ದರ್ಶನ್ ಇದೀಗ ಚಿಕಿತ್ಸೆಯ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಟೆನ್ಷನ್ ಖಂಡಿತ ಇದೆ. ರೆಗ್ಯುಲರ್ ಬೇಲ್ ಸಿಗಬೇಕು ಅಂತ ಅವರ ಕುಟುಂಬದವರು ಕೂಡ ಬಹಳ ದೊಡ್ಡ ಹೋರಾಟದಲ್ಲಿದ್ದಾರೆ. ಹೇಳಿ ಕೇಳಿ CV ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸೊ CV ನಾಗೇಶ್ ಅವರು ವಾದ ಮಾಡ್ತಿದ್ದಾರೆ ಅಂದರೆ ಒಂದು ಏನೋ ಅವರಿಗೆ ಭರವಸೆ, ಅವ್ರ ಕುಟುಂಬದವರಿಗೆ ಇಲ್ಲ ಜಾಮೀನು ಸಿಗಬಹುದು ಎನ್ನುವ ನಂಬಿಕೆಯಲ್ಲಿದ್ದಾರೆ. ಗೊತ್ತಿಲ್ಲ, ಇದು ಕೇವಲ ದರ್ಶನ್ ಪರ ವಕೀಲರ ಹೇಳಿಕೆಗಳು, ದರ್ಶನ್ ಪರ ವಕೀಲರ ವಾದ. ಇನ್ನು ಪ್ರತಿವಾದದಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗತ್ತೆ, ಕೊಡ್ತಾರೆ. ನೋಡಿ, ಹೇಳಿದ್ದಾರೆ 13ನೇ ಆರೋಪಿ ದೀಪಕ್ಗೆ ಜಾಮೀನು ಕೊಟ್ಟಿದ್ದೀರಿ, ಅವನು ಕೂಡ ಹಲ್ಲೆ ಮಾಡಿದವರಲ್ಲಿ ಒಬ್ಬ ವ್ಯಕ್ತಿಯಾಗಿದ್ದ. ದರ್ಶನ್ನು ಕೂಡ ಹಲ್ಲೆ ಮಾಡಿದ್ರ ಬಗ್ಗೆ ಉಲ್ಲೇಖ ಇಲ್ಲ, ದರ್ಶನ್ಗೆ ಜಾಮೀನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಾಯಿಂಟ್. ದೀಪಕ್ 13ನೇ ಆರೋಪಿಯಾಗಿ ಹಲ್ಲೆ ಮಾಡಿದ ಮೇಲೂ ಕೂಡ, ಹಲ್ಲೆ ಮಾಡಿದ ಅಂತ ಗೊತ್ತಾದ ಮೇಲೂ ಕೂಡ ಆತನಿಗೆ ಜಾಮೀನು ಲಭ್ಯವಾಗಿದೆ. ಹಲ್ಲೆ ಮಾಡಿದ ವ್ಯಕ್ತಿಗೆ ಸಿಕ್ಕಿದೆ ಅಂತ ಹೇಳಿದರೆ ದರ್ಶನ್ಗೆ ಹಲ್ಲೆ ಮಾಡಿದ್ದಾರೆ ಎಂಬ ಯಾವ ಕುರುಹೂ ಇಲ್ಲ, ಕೊಡಬಹುದು ಅಂತ. ನೋಡಿ, ವಿನಯ್ ತನ್ನ ಫೋನ್ನಲ್ಲಿದ್ದಂಥ ವಿಡಿಯೋ ಫೋಟೋ ಡಿಲೀಟ್ ಮಾಡಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಗಳನ್ನು
ಓದ್ತಾ ಇದ್ದಾರೆ ಸಿ ವಿ ನಾಗೇಶ್. ವಿನಯ್ ತನ್ನ ಫೋನ್ನಲ್ಲಿದ್ದಂಥ ವಿಡಿಯೋ ಫೋಟೋ ಡಿಲೀಟ್ ಮಾಡಿದ್ದಾನೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದಾವೆ. ಸೊ ದೀಪಕ್ನ ಹೋಲಿಕೆ ಮಾಡಿದ್ರೆ ದರ್ಶನ್ಗೆ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಆತ ಅಲ್ಲೇ ಮಾಡಿದ್ದಾನೆ ಅಂತ ಹೇಳಿದ ಮೇಲೂ ಕೂಡ ಆತನಿಗೆ ಜಾಮೀನು ಸಿಕ್ಕಿದೆ. ಈಗ ದರ್ಶನ್ಗೆ ಯಾಕೆ ಜಾಮೀನು ಕೊಡಬಾರ್ದು, ದಯವಿಟ್ಟು ಕೊಡಿ ಅಂತ ಹೇಳಿ ಅವರು ಅಪೀಲ್ ಮಾಡಿಕೊಂಡಿದ್ದಾರೆ. ಇನ್ನು ವಿನಯ್ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ವಿಡಿಯೋ ಮತ್ತು ಫೋಟೋಗಳನ್ನು ಹೆಂಗೆ ಡಿಲೀಟ್ ಆಯಿತು ಅಂತ. ವಿನಯ್ ಫೋನ್ ಮಾಡಿ ಕೇಳಿದಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದಾಗಿ ಹೇಳಿದ್ದ. ವಿನಯ್ ಮಹದೇಶ್ವರ ಬೆಟ್ಟಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳಿದ್ದ. ಫೋಟೋಗಳನ್ನು ಡಿಲೀಟ್ ಮಾಡಿಕೊಂಡಿದ್ದ. ಈ ವಿನಯ್ ವಿಚಾರ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಅವರ ಹೇಳಿಕೆಗಳನ್ನು ಯಾಕೆ ಇಲ್ಲಿ ಓದ್ತಾ ಇದ್ದಾರೆ, ಅವರಿಗೂ ದರ್ಶನ್ಗೂ ಏನು ವ್ಯತ್ಯಾಸಗಳಿದೆ. ಸೇಮ್ ದೀಪಕ್, ಇಲ್ಲಿ ದೀಪಕ್ಕಿಗೆ ಹೇಗೆ ಸಿಕ್ಕಿದೆಯೋ ಬೇಲ್ ಹಾಗೆ ಕೊಡಿ ಎನ್ನುವ ಒಂದು ಕ್ಲೇಮನ್ನು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದಕ್ಕೆ ಪೊಲೀಸರು ಕೋರ್ಟ್ ಒಪ್ಕೊಳ್ಳುತ್ತೆ, ಜಾಮೀನನ್ನು ಪ್ರಕಟಿಸುತ್ತೆ, ಕೋರ್ಟ್ ಇದನ್ನು ಯಾವ ರೀತಿ ಅಬ್ಸರ್ವೇಷನ್ನಲ್ಲಿ ನೋಡುತ್ತೆ, ಯಾವ ಅಬ್ಸರ್ವೇಷನ್ ಮಾಡುತ್ತೆ, ಇದೆಲ್ಲವೂ ಕೂಡ ಕೋರ್ಟ್ಗೆ ಬಿಟ್ಟಿದ್ದು. ಸೊ ಹೀಗಾಗಿ ಇವತ್ತು ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ, ಅಥವಾ ವಾದ ಪ್ರತಿವಾದಕ್ಕೆ ಮಾತ್ರ ಸೀಮಿತವಾಗಿ ಆಗುತ್ತಾ, ಅಥವಾ ಮುಂದೊಂದು ದಿನ ಮತ್ತೊಮ್ಮೆ ವಾದ ಪ್ರತಿವಾದಕ್ಕೆ ಅವಕಾಶವನ್ನು ಕೊಡ್ತಾರಾ, ಅಥವಾ ಇವತ್ತೇ ತೀರ್ಪು ಪ್ರಕಟ ಮಾಡ್ತಾರಾ? ಇಟ್ ಇಸ್ ಅಪ್ ಟು ದಿ ಕೋರ್ಟ್. ಕೋರ್ಟ್ ಯಾವ ನಿರ್ಣಯಕ್ಕೆ ಬರುತ್ತೆ, ನಿರ್ಣಯ ಏನಾಗಿರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.